ದೇಸಾಯಿ ಸಿರೀಸ್ ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೂ ಒಂದು ಬಂಪರ್ ಆಫರ್ ಕೊಡತ್ತೀವಿ. ಈ ಎಪಿಸೋಡ್ನ ಕೊನೆಗೆ ಈ ಎಪಿಸೋಡ್ ಕುರಿತಾದಂಥ ಒಂದು ಪ್ರಶ್ನೆ ಕೇಳ್ತೀವಿ. ಆ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿರ್ತಾರೆ ಅವ್ರಿಗೊಂದು ವಿಶೇಷವಾದಂಥ ಬಹುಮಾನ. ಕಮೆಂಟ್ ಮಾಡಿ ಉತ್ತರ ಕೊಡೋರು ಕಂಪಲ್ಸರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲೇಬೇಕು. ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋದ ಕೊನೆಗೆ ಇರುವಂಥ ಆ ಪ್ರಶ್ನೆಗೆ ಉತ್ತರನ ಕಮೆಂಟ್ ಮಾಡಿರಿ. ಗಿಫ್ಟ್ನ ನಿಮ್ದಾಗಿಸ್ಕೊರಿ. ಮಾಡ್ತೀರಲ್ಲ? ಧನ್ಯಾರು ಇಷ್ಟೊತ್ತಿಗೆ ನನ್ನ ಲೆಟ್ರ್ ಓದಿರ್ತಾರೋ ಏನೋ. ಓದಿದ್ರೆ ಅಯ್ಯೋ ಧನಿಯವ್ರ ಕಾಲು. ಲೆಟ್ರ್ ಓದಿ ಏನಂತಾರೋ ಏನೋ. ಹಲೋ ಧನ್ಯರ. ಟೀಚರ್ ಮೇಡಮ್, ಇವಾಗ ಸಾಯಂಕಾಲ ನಿಮ್ಮ ವಿಡಿಯೋ ಸ್ವಲ್ಪ ಮಾತಾಡೋದೈತ್ರಿ. ದೇವಸ್ಥಾನ ಕಡೆ ಬರ್ರಿ. ಹಾಂ ರೀ, ಬರ್ತೀನಿ ರೀ. ಮರಿಬೇಡ್ರಿ. ಧನ್ಯಾರ, ಸುತ್ತಮುತ್ತಂದ್ರೆ ಇದೊಂದ ಕೆರೆ ರೀ. ದೇವಸ್ಥಾನ ವ್ಯವಸ್ಥೆಗೂ ಆತು, ಮತ್ತು ಸುತ್ತ ಇರೋ ಭೂಮಿಗೆ ಆತ್ರಿ. ನಮ್ಮ ದನಕರ್ಗಳು ಇಲ್ಲೇ ನೀರು ಕುಡಿದು ಬದುಕ್ತಾವ್ರಿ. ಹ್ಞೂ ರೀ. ಅವನ 3 ಹುಡುಗಲ್ಲನ? ಹೌದ್ರಿ. ಅಲ್ಲಾಕ್ ನಿಂತಾನವ? ಏನು ಮಣ್ಣು ಗೊತ್ತಾಗಲ್ಲಪ್ಪ. ಏ ಅಲ್ಪ ಇಂಥ ಸಣ್ಣ ವಯಸ್ಸದಾಗ ಬಾಯಾಗ ಬೀಳಾಕ ನಿನಗೇನು ದಾಡಿ ಆಗಿತ್ತು? ಏನು ಮಣ್ಣು ಮಾರ ಒಟ್ಟ ಐತಿತ್ಲಾಗ ನೋಡ, ಬರೇ ಸಣ್ಣ ಸಣ್ಣ ವಯಸ್ಸು. ಇಲ್ಲ ಹಡದವ್ರದ್ದು ಕಳ್ಳರ ಗೊತ್ತಾಗತ್ತಿಲ್ಲ ಅವ್ರಿಗೆ. ಏನು ಅಂತ ಸಮಸ್ಯೆ ಆಗೈತಿ ಮನ್ಯಾಗ ನಿನಗೆ? ಏನಿನ್ನ ಅಕ್ಷಯ ಅಲ್ಲ? ಸಾಯುವಂಥದ್ದು ಏನಾಗೈತೆ ನಿನಗೆ? ದನ್ಯಾರ ಏನಂತ ಹೇಳ್ರಿ, ಇಷ್ಟು ದಿನ ಕಷ್ಟಪಟ್ಟು ದುಡಿದು ರೊಕ್ಕನಿಲ್ಲ, ರಾತ್ರಿ ಡಬಲ್ ಮಾಡೋ ಆಸೆಗೆ ಬಿದ್ದೆ ಎಲ್ಲ ಕಳ್ಕೊಂಡು ಬಿಕಾರಿಯಾಗಿ ಕುಂತನ್ರಿ. ರೊಕ್ಕ ಕಳ್ಕೊಂಡಿದ್ದಕ್ಕೆ ಸಾಯಕ್ಕೆ ನಿಂತೀಯ? ನೀ ಸತ್ತ ಮೇಲೆ ನಿನ್ನ ತಂದೆ ತಾಯಿ ಪರಿಸ್ಥಿತಿ ಏನಾಗೈತೆ ಅನ್ನೋದೇನಾರ ವಿಚಾರ ಮಾಡ್ಯಾನ? ಕಂಪ್ಲೇಂಟ್ ಅದು ಕೊಟ್ಟು ಸೀದಾ ಸಾಯಕ್ಕೆ ಬಂದ್ಯೋ? ಇಲ್ರಿ, ಏನು ಕೊಟ್ಟಿಲ್ಲ. ಎಷ್ಟು ರೊಕ್ಕ ಹೋಗ್ಯಾವ? ಒಂದಲ್ರಿ ಎರಡಲ್ರಿ 40 ಲಕ್ಷ ಕಳ್ಕೊಂಡೇನ್ರಿ. ನೋಡಕ್ಷಯ, ನೀನು ಸಾಲಿ ಕಲ್ತಾಮದಿ, ಎಜುಕೇಟೆಡ್ ಇದಿ ಅಂತ ಒಂದು ಮಾತು ಹೇಳ್ತಾನೆ. ಈ ರೀತಿ ಏನ್ರಿ ಆನ್ಲೈನ್ ಫ್ರಾಡ್ ಆಗೋದಂದ್ರೆ ಫಸ್ಟ್ ನೀನು 1930 ಕಾಲ್ ಮಾಡಿ ಕಂಪ್ಲೇಂಟ್ ಮಾಡೋದನ್ನ ಕಲಿ. ಅವಷ್ಟಲ್ಲ, ನೀವು ತಿಳ್ಕೊರಿ, ಅಕಸ್ಮಾತ್ ಆನ್ಲೈನ್ ಒಳಗೆ ನಿಮ್ಗೆ ದುಡ್ಡು ಹೋದ್ರೆ ಏನ್ರಿ ಆನ್ಲೈನ್ ಫ್ರಾಡ್ ಆದ್ರೆ ಮೊದಲು 1930 ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿರಿ. ಅದಾದಮೇಲೆ ನಿಮ್ಮ ಹತ್ತಿರದ ಸೈಬರ್ ಕ್ರೈಮ್ ಬ್ರಾಂಚ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಹೇಳು, ಕಂಪ್ಲೇಂಟ್ ಕೊಡೋ ನಡಿ. ಸರ್ ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ಸರ್, ಒಂದು ಸಮಸ್ಯೆ ಆಗಿದೆ. ಹೇಳಿ, ಏನಾಗಿದೆ? ಇವನ ಹೆಸರು ಅಕ್ಷಯ್ ಅಂತ, ನಮ್ಮೂರು ಹುಡುಗ. ಬೆಂಗಳೂರೊಳಗೆ IT ಜಾಬ್ ಮಾಡ್ತಿದ್ದಾರೆ. ಹಂಗೂ ಹಿಂಗೂ ಮಾಡಿ ಒಂದು 45 ಲಕ್ಷ ರೂಪಾಯಿ ದುಡ್ಡನ್ನ ಗೋಳೆ ಮಾಡ್ಕೊಂಡಿದ್ದ. ಏನೋ ಫ್ರಾಡ್ ಆಗಿ ಈಗ ಅಮೌಂಟ್ ಎಲ್ಲ ಹೋಗೈತೆ ಅಂತ. ಅದೇನೈತೆ ಸರ್, ಎಕ್ಸ್ಪ್ಲೇನ್ ಮಾಡು. ಸರ್ ನಮಸ್ತೆ ಸರ್. ನಂಗೊಂದು ಟ್ರೇಡಿಂಗ್ ಆ್ಯಪ್ದ ಲಿಂಕ್ ಬಂತು ಸರ್, ಅದನ್ನು ಟ್ರಸ್ಟ್ ಮಾಡಿ ಹಾಕಿದೆ ಸರ್. ಒಂದು 2 ಸತಿ ಹಾಕಿದ ಕೂಡ ಒಂದು 2 ಸತಿ ಹಾಕಿದ ಅಮೌಂಟ್ ವಾಪಸ್ ರಿಟರ್ನ್ ಆಯ್ತು ಸರ್. ಬಟ್ 3ನೇ ಸತಿ ಆಸಕ್ತಿ ಬಿದ್ದು ನಾ ಕಷ್ಟಪಟ್ಟು ದುಡ್ಡಿದ್ದು 45 ಲಕ್ಷ ರೂಪಾಯಿ ಹಾಕಿದೆ ಸರ್. ಸೊ ಅದು ವಾಪಸ್ ಅಮೌಂಟೇ ಬರಲಿಲ್ಲ ಸರ್. ಸೊ ನೀವು ಒಂಚೂರು ಏನಾದರೂ ಹೆಲ್ಪ್ ಮಾಡಿ.
ಸರ್ 1930 ನಂಬರ್ಗೆ ಆಲ್ರೆಡಿ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದ್ದೀವಿ. ಅದಾದಮೇಲೆ ನಿಮ್ಮ ಹತ್ರ ಕರ್ಕೊಂಬಂದಿನಿ. ಅದೇನಾಗುತ್ತೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ರಿ. 1930 ಕಾಲ್ ಮಾಡಿ ಬಂದಿದ್ದೀರಲ್ಲ, ಅದು ಬೆಸ್ಟ್ ಥಿಂಗ್ ನೀವು ಏನು ಮಾಡಿದ್ರೆ ಅದು ಫಸ್ಟ್ ಪ್ರಿಲಿಮಿನರಿ ಥಿಂಗೇ ಅದೇ ಮಾಡಬೇಕು. ಈಗ ಸದ್ಯ ನೀವು ಏನು ಕಳ್ಕೊಂಡಿರಿ ಅಂತಿದ್ದೀರಲ್ಲ, ಅದರ ರಿಲೇಟೆಡ್ ಒಂದು ಕಂಪ್ಲೇಂಟ್ ತೊಗೊಂಡು ಒಂದು FIR ಲಾಡ್ಜ್ ಮಾಡ್ತೀವಿ. ಆಮೇಲೆ ಯಾವ್ಯಾವ ಅಕೌಂಟಿಗೆ ಹೋಗಿದೆ ಅಲ್ಲ ಅದು ಪ್ಲೀಸ್ ಡೀಟೇಲ್ಸ್ ತೊಗೊಂಡು ಅದನ್ನು ನಾವು ಕನ್ಕ್ಲೂಡ್ ಮಾಡ್ತೀವಿ, ನೋಡ್ತೀವಿ. ಸೋಮು, ಏನಿಲ್ಲ, ಇವ್ರದ್ದು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಫ್ರಾಡ್ ಆಗಿದ್ದು ಕಂಪ್ಲೇಂಟ್ ಅದ. ಸೊ ಇದರಲ್ಲಿ ಅವರು ಹೇಳೋ ಹಾಗೆ 45 lakhs ಅರೌಂಡ್ ಕಳ್ಕೊಂಡಿದ್ದಾರೆ ಅಂತ. ಸೊ ಇವು ಅಮೌಂಟು ಅವ್ರದ್ದು ಯಾವ್ಯಾವ ಅಕೌಂಟಿಗೆ ಹೋಗಿದೆ, ಎಷ್ಟೆಷ್ಟು ಅಕೌಂಟಲ್ಲಿ ಏನೇನು ಅಮೌಂಟ್ ಫ್ರೀಸ್ ಆಗಿದೆ ಅನ್ನೋದನ್ನು ಡೀಟೇಲ್ಸ್ ತೊಗೊಂಡು ಬರ್ರಿ. ಅಕ್ನಾಲೇಜ್ಮೆಂಟ್ ನಂಬರು ಆ್ಯಂಡ್ 1930 ಮಾಡಿದಂಥ ಡೀಟೇಲ್ಸು ಅವ್ರು ಕೊಡ್ತಾರೆ ನಿಮಗೆ. ಅದೇನಿತ್ತು ಕೊಡ್ರಿ, ನಾನು ನೋಡ್ತೀನಿ. ಸರ್ ಇನ್ನೊಂದು ಏನಾಗೈತೆ ಅಂದ್ರೆ ದುಡ್ಡು ಕಳ್ಕೊಂಡಿನ ಅಂತ ಒಂದು ಫ್ರಸ್ಟ್ರೇಷನ್ ಒಳಗೆ ಆತ್ಮಹತ್ಯೆಗೂ ಟ್ರೈ ಮಾಡಿದಾನೆ ರೀ. ಸುಸೈಡ್ ಈಸ್ ನಾಟ್ ಸೊಲ್ಯೂಷನ್ ರೀ, ಎಲ್ಲದಕ್ಕೂ ಅದೊಂದೇ ಮದ್ದಲ್ಲ. ಈಗ ಸದ್ಯ ನಿಮ್ಮಂಥ ಕಂಪ್ಲೇಂಟ್, ಈ ಥರ ಕಂಪ್ಲೇಂಟ್ಗಳು ಬಹಳಷ್ಟು ಬಂದಿದೆ ಇಲ್ಲಿ. ಅದರಲ್ಲಿ ಒಂದು 60-65% ಈವನ್ 100%ವರೆಗೂ ದುಡ್ಡು ರಿಕವರಿಯಾಗಿ ವಿಕ್ಟಿಮು ಕಂಪ್ಲೇನೆಂಟ್ಗೆ ಹೋಗಿದ್ದಿದೆ. ಸೊ ಅದಕ್ಕೆ ಅದೊಂದೇ ಸೊಲ್ಯೂಷನ್ ಮಾಡಿಕೊಂಡು ನೀವು ಹೋಪ್ ಕಳ್ಕೊಬಾರ್ದು. ಯು ಶುಡ್ ಹ್ಯಾವ್ ಹೋಪ್. ನಾವು ಅದರದ್ದು ಏನದ ಪ್ರೊಸೀಜರ್ ಮಾಡ್ಲಿಕ್ಕೆ ಹೋಗ್ತೀವಿ. ಏನಾಯ್ತು ಸುಮ್ಮದು? ಸರ್ ಅದು ಎಲ್ಲ ಅಕೌಂಟ್ಸು ಫ್ರೀಸ್ ಆಗಿದಾವೆ ಸರ್. ಇನ್ನು ಮುಂದೆಂಟು ಆಯಿತು. ಇದರದ್ದು ಪ್ರೊಸೀಜರ್ ಏನಿದೆ ಅಂತಂದ್ರೆ, ಈಗ ನೀವು ಕಂಪ್ಲೇಂಟ್ ಅಂತ ಹೇಳಿ ನಾವು FIR ಮಾಡಿಕೊಂಡು ಕೋರ್ಟಿಗೆ ಇಂಟಿಮೇಟ್ ಮಾಡ್ತೀವಿ. ಆ ಯಾವ್ಯಾವ ಅಕೌಂಟಲ್ಲಿ ಯಾವ್ಯಾವ ಬ್ಯಾಂಕಿಗೆ ಹೋಗಿದೆಯಲ್ಲ ಆ ಬ್ಯಾಂಕಿಗೆ ನಾವು ಇಂಟರ್ನ್ ಲೆಟರ್ ಮಾಡಿ ಅದನ್ನು ನಿಮ್ಮ ಬ್ಯಾಂಕಿಗೆ ಅಕೌಂಟಿಗೆ ರಿಕವರಿ ಮಾಡಲಿಕ್ಕೆ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀವಿ ರೀ. ಇದು ಹೆಂಗದ, ಆಲ್ಮೋಸ್ಟ್ ಒಂದು 2 to 3 ಡೇಸಲ್ಲಿ ಪ್ರೊಬೇಬ್ಲಿ ನಿಮ್ಮದು ಎಷ್ಟು ಸರ್ಟನ್ ಪರ್ಸೆಂಟೇಜ್ ಆಫ್ ಮನಿ ಬಂದುಬಿಡುತ್ತೆ. ಆಮೇಲೆ ಪ್ರೊಬೇಬ್ಲಿ ಕಮಿಂಗ್ ಡೇಸಲ್ಲಿ ಎಲ್ಲ ರಿಕವರಿ ಆಗ್ತದೆ. ಸರ್ ಈಗ ಅವ್ನು ಕಳ್ಕೊಂಡಿದ್ದ ದುಡ್ಡು ವಾಪಸ್ ಸಿಗುತ್ತಂತೀರಿ? 100% ನಮ್ಮ ಎಫರ್ಟ್ಸ್ ಮುಖಾಂತರ ಆಗುತ್ತೆ. ಪೊಲೀಸ್ ಅಂದ್ರೆ ಎಲ್ಲರಿಗೂ ಭಯ, ಅದು ಈ ಥರ. ಪೊಲೀಸ್ ಅಂದರೆ ಭಯ ಅಲ್ಲ ರೀ, ಪೊಲೀಸ್ ಅಂದರೆ ಭರವಸೆ. ಅದ್ರಾಗ ಈ ಕರ್ನಾಟಕ ಪೊಲೀಸು ನಾವು ಯಾವತ್ತೂ ಸನ್ನದ್ಧರಾಗಿದ್ದೀವಿ ಈ ವಿಚಾರದಲ್ಲಿ. ಆ್ಯಂಡ್ ಹುಬ್ಬಳ್ಳಿ ಧಾರವಾಡ ಪೊಲೀಸಲ್ಲಿ ಈ ಸದ್ಯಕ್ಕಿರೋ ಕಂಪ್ಲೇಂಟ್ಸು, ಸೈಬರ್ ಕಂಪ್ಲೇಂಟ್ಸಲ್ಲಿ ನಾವು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಬಹಳಷ್ಟು ಕೇಸಸ್ಸಲ್ಲಿ ನಾವು ಸಕ್ಸಸ್ ಕಂಡಿದ್ದೀವಿ. ಥ್ಯಾಂಕ್ ಯು ಸರ್, ಭಾಳ ಹೆಲ್ಪ್ ಆಯಿತು. ಶುಕ್ರವಾರ ಜಗಲಿ ಪೂಜೆ ಐತಿ, ನೆನಪೈತಿಲ್ರಿ ದಿನಾರ ನಿಮಗೆ? ಹ್ಞೂ ರೀ ಸರ, ಅರ್ದೇನು ತಯಾರಿ ಬೇಕು, ರಾಮಪ್ಪಗೆ ರಾಯಪ್ಪಗೆ ಹೇಳಿಬಿಡ್ರಿ, ಅವ್ರು ಮಾಡ್ತಾರೆ. ಮತ್ತು ನಿಮ್ಮ ಸುಪರ್ದಿ ಒಳಗೆ ಎಲ್ಲ ಕಾರ್ಯಕ್ರಮ ಇರೋದ್ರಿಂದ ನನಗೇನು ಟೆನ್ಷನ್ ಇಲ್ಲ ರೀ. ನಿಮಗೆ ಟೆನ್ಷನ್ ಇಲ್ಲರಿ, ಆದ್ರೆ ನಮಗೆ ಭಾಳ ಐತಿ ಅದು. ಅಂದರೆ ನೋಡ್ರಿ ದನಿ, ಅಷ್ಟು ದೊಡ್ಡ ವಾಡೆ ಐತಿ. ವಾಡೆ ತುಂಬ ಬರೀ ಗಂಡಸಿರೋ ತುಂಬಿದೀವಿ. ಬ್ಯಾಡಾದದ್ದು ಬೇಕಾದಷ್ಟು ಐತಿ, ಆದರೆ ಬೇಕಾದದ್ದೇ ಇಲ್ಲ. ನನಗೆ ಅರ್ಥ ಆಕತ್ರಿ, ಜೀವನ ಭಾಳ ದೊಡ್ಡದೈತಿ. ಲಕ್ಷ್ಮೀ ನೆನಪ ನಿಮಗೆ ಬರ್ತೈತಿ, ಸತ್ಯ ಐತಿ. ಆದರೆ ಅದನ್ನೆಲ್ಲ ಮರೆತು ನಡೆಯೋದು ನಿಜವಾದ ಜೀವನ ಐತಿ, ನೆನಪಿಟ್ಟುಕೊರಿ. ನೀವು ಹೇಳೋದು ಬರೋಬ್ಬರ ಐತ್ರಿ. ಈ ಸಲದ ಪೂಜೆ ಮುಗಿಲ್ರ, ಅದ್ರ ಮೇಲೆ ವಿಚಾರ ಮಾಡೋಣ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಬರೀ ಮೇಡಮ್, ನಿಮ್ಗೆ ಕಾಯತ್ತಿದ್ದೆ. ನಿಮಗೊಂದು ತೀರಾ ಪರ್ಸನಲ್ ವಿಷಯ ಹೇಳ್ಬೇಕನ್ನತ್ತಿದ್ದೆ, ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ರೀ. ಹೇಳ್ರಿ. 1-2 ದಿನ ನೀವು ಸ್ಕೂಲಿಗೆ ರಜಾ ಮಾಡಿಬಿಟ್ರಲ್ಲ. ಧನಿ ಭಾಳ ಸ್ಪೀಡ್ ಅದಾರ ಅನ್ಸತ್ತ. ಯಪ್ಪ, ಲವ್ ಪ್ರಪೋಸ್ ಮಾಡಿದ್ದ ತಡ ಡೇಟಿಂಗ್ ಹೋಗೋಕೆ ಏನಾರ ಪ್ಲ್ಯಾನ್ ಮಾಡತ್ತಾರ. ಧನಿ, ಅವೆಲ್ಲ ನಂಗೆ ಇಷ್ಟ ಆಗೋದಿಲ್ರಿಪ್ಪ. ಸೂಟಿ ಮಾಡ್ತೀನಿ ರೀ ಧನಿಯರ. ಆದ್ರೆ ಯಾಕಂತ ಕೇಳ್ಬೋದ್ರಿ? ನಿಮ್ಮ ತಂದೆ ಕಾಲದಿಂದನೂ ಮತ್ತು ಇಲ್ಲಿವರೆಗೂ ನೀವು ಕೂಡ ವಾಡೆ ಸಲ ದುಡ್ಕೊಂತ ಬಂದಿರಿ. ವಾಡೆ ಒಳಗೆ ಈಗ ಜಗಲಿ ಪೂಜೆ ಐತ್ರಿ. ರಾಯಪ್ಪ ರಾಮಪ್ಪ ಪ್ರತಿ ವರ್ಷ ಎಲ್ಲ ವ್ಯವಸ್ಥೆ ಮಾಡ್ಕೊತ ಬರ್ತಾರೆ. ಈ ಸಲ ನೀವು ಮಾಡಿದ್ರೆ ಚಲೋ ಅಂತ. ಗಂಡಸರು ಎಷ್ಟ ಮಾಡಿದ್ರು ಹೆಣ್ಮಗಳು ನಿಂತು ಪೂಜೆ ಮಾಡಿದಂಗೆ ಆಗಂಗಿಲ್ಲಲ್ರಿ. ನೀವು ಒಂದು ಸ್ವಲ್ಪ ಪೂಜಾರಿಗೆ ಹೆಲ್ಪ್ ಮಾಡಿದ್ರಿ ಅಂದ್ರೆ ಪೂಜೆ ಸ್ವಲ್ಪ ಚಂದ ಆಗತ್ತೆ. ಇಂಡೈರೆಕ್ಟಾಗಿ ಧನಿಯಾರ್ ಮನಿ ತುಂಬಿಸ್ಕೊಳತ್ತಾರ ಮೇಡಮ್. ಸರಿ ರೀ ಧನಿಯಾರ, ನೀವು ಹೇಳಿದ ಮ್ಯಾಗ ಮುಗೀತು. ವಾಡೆ ಪೂಜೆ ಮಾಡೋದು ನನ್ನ ಸೌಭಾಗ್ಯ ಇದ್ದಂಗೆ. ಸರಿ, ನಾ ಬರ್ತೀನಿ ರೀ. ಸೂಪರ್. ಶಾರುಖ್ ಖಾನ್ ಲುಕ್ ಅಲ್ಲ? ಹೌದಾ? ಏನ್ ಬೇಕಿ ನೋಡ.
ನಿನ್ನೋರ ಎಲ್ಲರೂ ಹುಡುಗಿಯಾರು ಹುಚ್ಚ ಹಿಡ್ತದ್ರ. ವಾವ್ ಸೂಪರ್ ಅಣ್ಣ. ಇನ್ನೂ ಸ್ವಲ್ಪ ಇನ್ನೂ ಸ್ಮೈಲ್ ಹಾ ಬರ್ಲಿ ಇನ್ನು ಬರ್ಲಿ. ವಾವ್ ಸೂಪರ್ ವಾವ್ ಮಸ್ತ್ ಅಣ್ಣ. ನೀ ಹೊಟ್ಟೆ ಫುಲ್ ಶಾರುಖ್ ಖಾನ್ ಅಣ್ಣ. ನೀನ್ ನೋಡ್ರ ಹುಚ್ಚ ಹಾಕಾರಣ. ಯಪ್ಪ ಸಾವ್ಕಾರ, ಯಪ್ಪ ರೈತರದು ನೋದೇವ್ರ ಎಲ್ಲ ಬೆಳೆ ನಾಶ ಮಾಡಬೇಡ್ರಿ. ಹೊರಗೆ ಬರಿಪ್ಪ, ಕೈ ಮುಗಿತನು, ಹೊರಗೆ ಬರಿಪ್ಪ. ಏ ಮುದ್ಕ, ಅವ್ರು ಯಾರು ಗೊತ್ತೇನ? MLA ಅವ್ರ ಮಗ. ಅವ್ರು ಮಾಡೋ ಸಮಾಜ ಸೇವೆಗೆ 1,80,000 ಮಂದಿ ಫಾಲೋವರ್ಸ್ ಅದಾರ. ಏನೋ ರೀಲ್ಸ್ ಹಾಕ್ತಾರೆ. ನಡಿ ಯಪ್ಪ ಮಾಡ್ರಿಪ್ಪ, ಬ್ಯಾಡ ಅನ್ನೋದಿಲ್ಲ ದೇವ್ರು. ಆದ್ರೆ ಬೆಳೆ ನಾಶ ಮಾಡಬೇಡ್ರಿ, ಹೊರಗೆ ಬಂದು ಮಾಡ್ಕೋರಿಪ್ಪ. ನಿಮ್ಮ ಕೈ ಮುಗಿತೀನಿ ದೇವ್ರೆ, ಹೊರಗೆ ಬರಿಪ್ಪ. ಯಪ್ಪ ಏ ಮುದುಕ್ ಸೋಯ್ ಮಗನ, ನಿನಗೆ ಒಂದ್ಸಲ ಐತಿತ್ತಲ್ಲ ಅವ್ರ ಹೊಲ ಎಲ್ಲ ಓಡಾಡಕತ್ತಾರನ. ದಾಂಡಿಗೆ ಪದಸರಿ ನಿಂತ ರೀಲ್ಸ್ ಹಾಕ್ತಾರೆ. ಸೋಮ್ಯರ ಏನೋ ಒಂದು ಅಣ್ಣ ಅವ್ರ ರೈತತ್ತ. ಏ ಅಜ್ಜೋ, ನಾವು ರೈತರಿದೀವಿ. ನಮ್ದು ಹೊಲ ಐತಿ, ಭಾಳ ಇಲ್ಲ, ಬರೇ 200 ಎಕರೆ ಅಟ್ಟ ಐತಿ. ನಿನಗತ್ಲೆ ನಾವೊಂದು ಸಣ್ಣ ಮನೆ ಕಟ್ಸಿವು, ಅದಕ್ಕೆ ನಾವು ಫಾರ್ಮ್ ಹೌಸ್ ಹತ್ತೀವಿ. ನಾವು ಅಲ್ಲೇ ಬಿತ್ತುದು ಬೆಳೆದು ಮುಂಜಿನಿಂದ ಕುಡ್ದು ಭಾಳ ಬೇಸರ ಆಗೈತಿ. ಯಾವ್ರೆ ಮಾಲದಿದ್ರೆ ಕಳ್ಸ ತಮ್ಮ, ನಾ ಬಡ ಮನುಷ್ಯಪ್ಪ, ನಾನು ತೇಗಂತದ್ದು ಏನು ಗೊತ್ತಿಲ್ಲ, ನೀವೇನು ತಿರುಗಿ ಗೊತ್ತಿಲ್ಲ. ಬೆಳೆ ನಾಶ ಆಕೈತಿ ಬಡ ಮನುಷ್ಯ ಅಂದ್ರೆ. ಹೊರಗೆ ಬರಿಪ್ಪ, ಕೈ ಮುಗಿತೀನಿ ದೇವ್ರೆ, ಹೊರಗೆ ಬರಿಪ್ಪ. ಈ ಮಾಲಿಗೆ ಮತ್ತು ಬಡ್ರಿಗೆ ಏನು ಸಂಬಂಧ? ಅಜ್ಜ ಅಂದ್ರೆ ನಾ ಏನು ಹೇಳಕತ್ತನು, ನಿನ್ನ ಮನ್ಯಾಗ ನಿನ್ನ ಮೊಮ್ಮಗಳ್ರಿ, ಇಲ್ಲ ನಿನ್ನ ಸೊಸಿರಿ, ಇಲ್ಲ ನಿನ್ನ ಮಗಳ್ರಿ ಇದ್ರು ಅಂದ್ರೆ ಅವ್ರ ಕೈಯಾಗ ಉಪ್ಪಿನಕಾಯಿ ಕೊಟ್ಟು ಕಳ್ಸತ್ ಹೇಳಕತ್ತನ. ನೀ ಏನು ತಪ್ಪು ತಿಳ್ಕೊಬೇಡ ಮತ್ತೆ. ಅಣ್ಣ ಆ ಮುದಕ್ ಬೇರೆ ತಿಳ್ಕೊಳತ್ತಾರಲ್ಲ. ತಮ್ಕೊಡ್ರಿ, ಸರಳ ಮರ್ಯಾದಿಂದ ಹೇಳತ್ತೀನಿ, ಹೊರಗೆ ಬಂದ್ರೆ ಸರಿ, ಇಲ್ಲ ಅಂದ್ರ ಮಗನ ನಮಗ ತೆಗಿಲೆ. ನೀವ್ ಏನಾರು ಮಾಡ್ರಿಯಪ್ಪ. ಯಪ್ಪ ಸಾವ್ಕಾರಿ, ಯಪ್ಪ ನಿಮ್ಗೇನು ಅನ್ನೋದಿಲ್ರಿ, ಬಿಡ್ರಿ. ನೀವೇನಾರು ಮಾಡ್ರಿಯಪ್ಪ, ಕೈ ಮುಗಿತು. ನಾ ಏನು ಮಾಡೋದು ಬೇಡಪ್ಪ. ಏನು ಯಪ್ಪ, ಅಯ್ಯೋ ಕೈ ಮುಗಿತನಪ್ಪ. ಯಪ್ಪ ಬ್ಯಾಡ ಅಂತ ಹೇಳೋ ಯಪ್ಪ. ಯಪ್ಪ ನಮ್ಮ ಮನಾಗ ಮಾತಾಡ್ತೀರೋ? ತೆಗಿ ನನ್ನ ತೋದ್ರ ತೆಗಿ. ಮಗ ನಮಗ ಅಣ್ಣ ಇವ್ರ ದೇಸಾಯನ ಎಲ್ಲಾರು ಇವಂಗ ದನಿ ಅಣ್ಣ ದನಿ ಎತ್ಕೊಡ್ತಾರಣ್ಣ. ಯಾರು ನೀವು? ಅವ್ರಿಗೆ ಯಾಕೆ ತೊಂದರೆ ಕೊಡತ್ತೀರಿ? ಇವರು MLA ಸಾಹೇಬ್ರ ಮಗ ರೀ. ರೈತ ಇರದ ನಾಡೇ ಇಲ್ಲ ಅಂತೇಳಿ ರೀಲ್ಸ್ ಮಾಡತ್ತಿದ್ರಿ. ಇವ್ ಮುದಕ್ ಬಂದ ಕೊಡ್ಕೊಲ್ ತಗೊಂಡ್ ನಮ್ ಕರಿತ ನಿಂತಾನ್ರಿ. ದನಿ ಯಪ್ಪ, ಬೆಳೆ ಎಲ್ಲ ನಾಶ ಮಾಡತ್ತಿದ್ರಿ, ಹೊರಗೆ ಬರಿಪ್ಪ ಅಂತಂದು ತಿರುಗಾಡಿ ಬಿಡಿ ಹಾಕಿದ್ರಿ. ಯಪ್ಪ ನೀವು ಹೇಳ್ರಿ. ಯಪ್ಪ ದನಿ, ನಿಮ್ಮ ಮನ್ಯಾಗ ಸೊಸ್ತಾರನ್ನ ಕಳಿಸು, ನಿನ್ನ ಮನ್ಯಾಗ ಮಗಳನ್ನ ಕಳಿಸು ಅಂತ ಹೊಲಸು ಮಾತಾಡಿರಿ ತಂದೆ. ಅದಕ್ಕೆ ಸಿಟ್ಟಿಗೆ ಬತ್ರಿ. ಇಟ್ಟು ಯಾಕಪ್ಪ ಅಂತ ಕೇಳಿದಕ್ಕೆ ಎಲ್ಲ ಅರಿವಿ ಬಿಚ್ಚಿ ನನ್ನ ಮೇಲೆ ಬಡ್ದಾಗಿತ್ತಂದೆ. ಕಾಪಾಡಬೇಕು ನೀವು. ನಿಮ್ಗೆ 5 ನಿಮಿಷ ಟೈಮ್. ನೀವು ಯಾವ ಊರವರು, ಎಲ್ಲಿಂದ ಬಂದಿರೋ ನನಗೆ ಗೊತ್ತಿಲ್ಲ. ಈ ಊರೊಳಗೆ ಕಾಣಿಸ್ಕೊಳಂಗಿಲ್ಲ, ಸೀದಾ ಹೋಗ್ಬಿಡ್ರಿ. ಅಣ್ಣ ನಾವಲೇವ ನನಗ ಹೊರಗೆ ಹೋಗುತ್ತಾನು. ಅಣ್ಣ ಈ ಸುತ್ತ 48 ಹಳ್ಳಿಗೆ ದೇಸಾಯಿ ಅವ್ರ, ಇಲ್ಲಿ ಅವ್ರದ್ದ ಮಾತು ಫೈನಲ್. ಅಕಸ್ಮಾತ್ ಹೋಗ್ಲಿಲ್ಲ ಅಂದ್ರೆ ನಿಮ್ಮ ಪರಿಸ್ಥಿತಿ ಏನಾಕತ್ತೆ ನೀವು ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ. ಧನ್ಯಾರ ಅವರು MLA ಅವ್ರ ಮಗ ಅದಾರ್ರಿ. ದೇಸಾಯಿ ಅಂದ್ರೆ ಏನು ಭಾಳ ದೊಡ್ಡ ನಾವು. ದೇಸಾಯಿದು ಅವಾಗಿತ್ತು, ಈಗೇನು ಇಲ್ಲ. ಈಗ ಏನೇ ಇದ್ರು MLA MP ಅಟ್ಟಲೆ ಹವಾ. ಅವ್ರ ಅಪ್ಪ MLA ಅದಾನು. ರಾಯಪ್ಪ MLA ಫೋನ್ ಹಚ್ಕೊಡ. ಅಣ್ಣ ಅವ್ರ ಅಪ್ಪರ ಹೆಸರು ಅಂದ್ರೆ MLA MP ಕಿಂತ ದೊಡ್ಡ ಕಿಮ್ಮತ್ ಐತಿ ಇಲ್ಲಿ. ಅವ್ರ ಅಪ್ಪನ ದೊಡ್ಡ ಪುಂಡ ಅನ್ಲಿ.
ಹೋಗಿ ಹೋಗಿ ಎಂಥ ಹುತ್ತು ಸುಳಿ ಮಕ್ಕಳ ಬಗ್ಗೆ ನನ್ನ ಮುಂದೆ ಹೇಳಾಕತ್ತಿಲಿ. ಏ ನೀ ಯಾರನ್ನ ಟಚ್ ಮಾಡಿರೋ ಗೊತ್ತಿಲ್ಲ ನಿನಗ? ನಮ್ಮಪ್ಪ ಮಂತ್ರಿಲೇ. ನಿಮ್ಮಪ್ಪ ಮಂತ್ರಿ ಆದ್ರೆ ನಮ್ಮಪ್ಪ ರಾಜ. ನಿನ್ನ ಆಗ ಬಿಟ್ಟು ಕಳಿಸ್ತಿದ್ನಿ. ಯಾವಾಗ ನಿನ್ನ ನಮ್ಮ ತಂದೆಯವ್ರ ಬಗ್ಗೆ ಮಾತಾಡಿದಿ? ದನಿಯಾರ ನಮ್ಮ ಸಾಹೇಬ್ರ ಮುಟ್ರಿ ಚಲೋ ಅಲ್ಲ. ಯಾವ ಸಾಹೇಬ? ಯಾವ್ಲೇ ಸಾಹೇಬ? 5 ವರ್ಷ ತನ ಇವ ಸಾಹೇಬ್ ಇದ್ರೆ 5 ವರ್ಷಕ್ಕೆ ಮತ್ತೊಬ್ಬ ಸಾಹೇಬ್ ಬರ್ತಾನ. ಅದ್ರ ನಮ್ದು ಹಂಗಲ್ಲ. ಇರುವಷ್ಟು ದಿನಾನು ಹೋದ್ಮೇಲೂ ನಾವ ದನಿ. ಏ ನಮ್ಮ ದನಿಯರ ಬಗ್ಗೆ ಇನ್ನೊಮ್ಮೆ ಹೆಚ್ಚು ಕಡಿಮೆ ಮಾತಾಡಿದ್ರ ನಿಮ್ ಎಲ್ಲಾರು ನಾಲ್ಗಿನ ಕತ್ತರಿಸಿ ಹಾಕಿ ಬಿಡ್ತಾನ. ಹಲೋ, ನಾವು ಜನರ ಬೆಂಬಲದಿಂದನ ಆರಿಸಿ ಬಂದಿದ್ದ. ಬೆಂಬಲ? 5 ವರ್ಷಕ್ಕೊಮ್ಮೆ ಜನರ ಕಾಲು ಹಿಡಿಯವ್ರು ನೀವು. ಮುಂದೆ ಬರುವಂಥ 5 ವರ್ಷ ಜನರ ನಿಮ್ಮ ಕಾಲು ಹಿಡಿಯಂಗೆ ಮಾಡ್ತೀರಿ. ನಾವು ಹಂಗಲ್ಲ. ಜನರು ಮೊದಲು ಇಲ್ಲೇ ಇದ್ರು, ಈಗೂ ಇಲ್ಲೇ ಇದ್ರು, ಮುಂದೂ ಇಲ್ಲೇ ಇರ್ತಾರ. ಸಾವಿರಾರು ಎಕರೆ ಜಮೀನು, ಕೋಟ್ಯಾಂತರ ರೂಪಾಯಿ ಆಸ್ತಿ ಎಲ್ಲಾನು ಜನರಿಗೆ ಕೊಟ್ಟು ನಾವು ಅದನ್ನ ದಾನ ಅಂತಾರ. ಬರ್ಬೇಕಾದ್ರೆ ಬರಗೈಲೆ ಬಂದು ಈಗ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿಟ್ಕೊಂಡಿರಿ. ಎಲ್ಲಿಂದ ಬಂತು? ಜನರನ್ನ ದೋಚಿದ್ದು. ಅದಕ್ಕೆ ಲಂಚ ಅಂತಾರ. ಹುಟ್ಟತನ ರಾಜ ಆಗಿರೋ ನನಗೂ 5 ವರ್ಷಕ್ಕೋಸ್ಕರ ರಾಜಕಾರಣ ಮಾಡೋ ನಿನಗೂ ಹೋಲಿಕೆ ಬೇಡ. ನಾ ಮನಸ್ಸು ಮಾಡಿದ್ರೆ ನಾನು MLA ಆಗ್ಬೋದು. ಈ ಜನ ನನಗೂ ಸಾಹೇಬ್ರ ಅಂತ ಕರೀತಾರ. ಆದ್ರೆ ನೀ ಗೋಟ್ ಕೂತ್ರು ಇನ್ನೊಂದು ಜನ್ಮ ಹುಟ್ಟಿ ಬಂದ್ರು ಈ ಜನ ನಿನಗೆ ಧನಿ ಅನ್ನಂಗಿಲ್ಲ. ಅದಕ್ಕೂ ಯೋಗ ಮತ್ತು ಯೋಗ್ಯತೆ ಬೇಕು. ಏನು ನೀ MLA ಆಗ್ತೀಯ? ಏ ಅದೇನು ಹಳ್ಳಿ ಪಂಚಾಯತಿ ಕಟ್ಟಿ ಮೇಲೆ ಕೂತ ನ್ಯಾಯ ಮಾಡಿದಂಗೆ ಮಾಡ್ಯಾನ? ಹೋಗೋ. ಎಲೆಕ್ಷನ್ ಬಂತಂದ್ರೆ ನಿಮ್ಮ ಮ್ಯಾಲಿನವ್ರ ಮನೆ ಮುಂದೆ ನಿಂತು ನನಗೂ ಟಿಕೆಟ್ ಕೊಡ್ರಿ ಅಂತ ಬೇಡುದಲ್ಲ. ಒಂದು ಕಾಲದೊಳಗೆ ಎಲ್ಲಾ ಪಕ್ಷದವರು ನಮ್ಮ ವಾಡೆ ಬಾಗಲಿಗೆ ಬಂದು ನಮ್ಮ ಹಿರಿಯರ ಕಾಲ ಕೆಳಗಿಟ್ಟು ನಿಮ್ಮ ಬೆಂಬಲ ಕೊಡ್ರಿ ಅಂತ ಕೇಳಿದ್ರು. ಟಿಕೆಟ್ಗಳನ್ನಲ್ಲ, ಸ್ವತಃ ಅವರ ಪಕ್ಷಗಳನ್ನ. ಇದು ನಿನಗೆಲ್ಲ ಗೊತ್ತಿರಂಗಿಲ್ಲ. ನೀನು ಭಾಳ ಸಣ್ಣವ. ಹೋಗಿ ನಿಮ್ಮ ಅಪ್ಪನ ಕೇಳು. ನಿಮ್ಮ ಅಪ್ಪಗ ಹೋಗಿ ಹೇಳು, ದನ್ಯಾರು ವಾಡ್ಯಾಗ ಕರೆದಾರು ಬರ್ಬೇಕಂತ. ಏನ್ ಹೇಳ್ತಿ? ಅದ ದನ್ಯಾರು ವಾಡ್ಯಾಗ ಕರೆದಾರು ಬಾ ಅಂತ. ಶಾನ್ಯ ಹಿಂಗಿದ್ದಿ ಉಳ್ಕೋತಿ. ಇಲ್ಲಾಂದ್ರೆ ನಿನ್ನ ಗಮಂಡ ನಿಮ್ಮ ಅಪ್ಪನ ಸ್ಥಾನ ಎರಡೂ ಇಲ್ಲ ಅನ್ಸ್ಬೇಕಾಗತ್ತೆ. ಓಯ್, ಈ ಕರ್ನಾಟಕದಾಗ ಬಹಳಷ್ಟು ಜನ ಚಲೋ ರಾಜಕಾರಣಿಗಳು ಅದಾರ. ಅಂಥವ್ರ ಮರ್ಯಾದೆ ತೆಗಿಬೇಡ್ರಿ. ಮಗನು ನೀ, ನಿನ್ನ ಬೆವರ ಹನಿ ನಮ್ಮ ಬದುಕಿಗೆ ಬೆಳಕು. ತಂದೆ ತಾಯಿಯಂತೆ ತ್ಯಾಗಮಯಿ ನಾಯಕ, ಧರ್ಮವೇ ನಿನ್ನ ಕಾಯಕ. ಕೆರಳಿದ ಕೇಸರಿ ಬಂದ ಮದಗಜವನೇರಿ, ನಡುಗುವ ವೈರಿ ನಿಲ್ಲದೆ ಓಡುವನು ಹೆದರಿ. ದನಿ, ಗೌತಮಿ ಬಾ. ದನಿ ಬಾಂದಿದ್ರಿ ಅಂತ ಅಣ್ಣ, ಬಾಂದಿದ್ರಿ ಅಂತ. ಪಾಪ ಎಂತು ಇದನ್ನ ನಿನ್ನ ಶಿಕ್ಷಣ ಸಲುವಾಗಿ, ನಿನ್ನ ತಾಯಿ ಮತ್ತು ನಿನ್ನ ತಂಗಿ ನೋಡ್ಕೊಳ್ಳೋ ಸಲುವಾಗಿ ಬಳಸ್ಕೊ. ಅಣ್ಣ, ನಿಮ್ಮ ಋಣನ ಹೆಂಗೆ ತೀರಿಸ್ಬೇಕು ಗೊತ್ತಾಗವಲ್ದಣ್ಣ. ನೋಡು, ನನಗೆ ತಂಗಿಲ್ಲ. ರಾಖಿ ಹಬ್ಬ ಬಂದ ನನಗೊಂದು ರಾಖಿ ಕಟ್ಟೋಗು. ನನಗೆ ಅಷ್ಟ ಸಾಕು. ಖಂಡಿತ ಬರ್ತೀನಣ್ಣ, ಖಂಡಿತ ಕಟ್ತೀನಿ. ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಹೇಳಿರ್ತೀನಿ, ಪೂರ್ತಿ ನಿನ್ನ ಡಿಗ್ರಿ ಮುಗಿಯೋವರೆಗೂ ಎಲ್ಲ ನಿನ್ನ ಎಜುಕೇಷನ್ ಜವಾಬ್ದಾರಿ ನಮ್ಮದು. ಹೋಗ್ಬಾ, ಚಲೋ ತಂಗೋದ್ಕೋ.
ಈ ಎಪಿಸೋಡ್ನ ಪ್ರಶ್ನೆ: ವಾಡೆಗೆ ಬಂದು ದಾನಪತ್ರವನ್ನು ಇಸ್ಕೊಂಡು ಹೋದಂಥ ಆ ಪುಟ್ಟಿಯ ಹೆಸರೇನು? ಒಬ್ಬ ಹುಡುಗಿ ಬರ್ತಾಳ, ದಾನಪತ್ರ ಇಸ್ಕೊಂಡು ಹೋಗ್ತಾಳೆ ತನ್ನ ಎಜುಕೇಷನ್ ಸಲುವಾಗಿ. ಆ ಹುಡುಗಿ ಹೆಸರೇನು ಅನ್ನೋದನ್ನು ಕಮೆಂಟ್ ಮಾಡಿರಿ. ಇದು ಈ ಎಪಿಸೋಡ್ನ ಪ್ರಶ್ನೆ. ಸರಿಯಾದ ಉತ್ತರ ಕೊಟ್ಟವರಿಗೆ ಒಂದು ಗಿಫ್ಟ್ ಹ್ಯಾಂಪರ್ ಇರುತ್ತೆ. ಅವರು ಕಮೆಂಟ್ ಮೂಲಕ ತಮ್ಮ ಉತ್ತರನ ತಿಳಿಸ್ಬೇಕು. ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು. ಅವ್ರಿಗೆ ಒಂದು ವಿಶೇಷವಾದಂಥ ಬಹುಮಾನ ಮುಂದಿನ ಎಪಿಸೋಡಲ್ಲಿ ಕೊಡ್ತೀವಿ. ಎಲ್ರಿಗೂ ನಮಸ್ಕಾರ. ನಮ್ಮಲ್ಲಿರುವಂತಹ ಹಣವನ್ನು 2 ಪಟ್ಟು 3 ಪಟ್ಟು ಮಾಡಬೇಕು ಮತ್ತು ಹಣವನ್ನು ನಾವು ಇನ್ವೆಸ್ಟ್ ಮಾಡಿಬಿಟ್ಟು ಅದನ್ನು ನಿರಂತರವಾಗಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಆದರೆ ಈ ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಸಾಕಷ್ಟು ಫೇಕ್ ಲಿಂಕ್ಗಳನ್ನ ಕಳಿಸುವಂಥದ್ದು, ಒಂದು ಫೇಕ್ ಆ್ಯಪ್ಗಳ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡುವಂಥದ್ದು, ವಾಟ್ಸಪ್ ಗ್ರೂಪ್ ಸೇರಿದಂತೆ ಟೆಲಿಗ್ರಾಮ್ ಗ್ರೂಪ್ ಸೇರಿದಂತೆ ಬೇರೆ ಬೇರೆ ಗ್ರೂಪ್ಗಳನ್ನ ಮಾಡ್ಕೊಂಬಿಟ್ಟು ಅದರಲ್ಲಿ ಕೆಲವ್ರ ಕಡೆಯಿಂದ ನಾನು 10,000 ಇನ್ವೆಸ್ಟ್ ಮಾಡಿದೆ, ನನಗೆ 20,000 ಬಂತು, 20,000 ಇನ್ವೆಸ್ಟ್ ಮಾಡಿದೆ, 30,000 ಬಂತು, ಈ ಥರ ಸುಳ್ಳು ಮಾಹಿತಿಯನ್ನು ಒಂದು ತಂಡದ ರೀತಿಯಲ್ಲಿ ಫ್ರಾಡ್ ಗ್ರೂಪ್ಸ್ಗಳನ್ನ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ಗಳಿಗೆ ಆಹ್ವಾನ ನೀಡುವಂಥದ್ದು. ಮತ್ತು ತಾವು ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ 1 ವಾರ 2 ದಿನ 3 ದಿನದಲ್ಲೇ ಇಷ್ಟೊಂದು ಪ್ರಾಫಿಟ್ ಬಂತು ಅನ್ನೋ ರೀತಿ, ಆ ದುಡ್ಡನ್ನು ಶೇರ್ ಮಾರ್ಕೆಟ್ ಸೇರಿದಂತೆ ಬೇರೆ ಬೇರೆ ಲಿಸ್ಟೆಡ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅನ್ನೋ ರೀತಿ ನಿಮಗೆ ಸುಳ್ಳು ಮಾಹಿತಿಯನ್ನು ಕೊಟ್ಬಿಟ್ಟು ತಮ್ಮ ಹಣವನ್ನು ದೋಚುವಂಥ ವ್ಯವಸ್ಥಿತವಾದ ತಂಡಗಳು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಇದ್ದಾವೆ. ಹಂಗಾಗಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಕಾಲ್ ಬಂದಂಥ ಸಂದರ್ಭದಲ್ಲಿ ಅಥವಾ ಗ್ರೂಪ್ಗಳಿಗೆ ನೀವು ಮೆಂಬರ್ ಆದಂಥ ಸಂದರ್ಭದಲ್ಲಿ, ಲಿಂಕ್ಗಳು ಬಂದಂಥ ಸಂದರ್ಭದಲ್ಲಿ ಅದು ಸೆಬಿ ವೆರಿಫೈಡ್ ಇದೆಯಾ ಮತ್ತು ಅದು ಜೆನ್ಯೂನ್ ಇದೆಯಾ ಅನ್ನೋಂಥದ್ದನ್ನು ತಮ್ಮ ಯಾರು ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ ಇರ್ತಾರೆ ಅವ್ರ ಮುಖಾಂತರ ಅಥವಾ ತಮ್ಮಲ್ಲಿ ಯಾರು ಸ್ವಲ್ಪ ಈ ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಐಡಿಯಾ ಇರುತ್ತೆ ಅಂಥವ್ರ ಜೊತೆ ಕನ್ಸಲ್ಟ್ ಮಾಡಬೇಕು. ಆ ನಂತರನೇ ಇನ್ವೆಸ್ಟ್ ಮಾಡಬೇಕು ಅನ್ನೋಂಥದ್ದು ನನ್ನ ಮನವಿ. ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು ತಪ್ಪಲ್ಲ, ಆದರೆ ಕಷ್ಟಪಟ್ಟು ದುಡಿದಿರೋ ಹಣ ಏನಿದೆ ಅದನ್ನು ಈ ಥರ ಫ್ರಾಡ್ಸ್ಟರ್ಸ್ ಕೈಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಕೊಟ್ಬಿಟ್ಟು ಮೋಸ ಹೋಗುವಂಥದ್ದು ಆಗಬಾರ್ದು. ಭಾಳಷ್ಟು ಕೇಸ್ಗಳನ್ನ ನಾವು ಹುಬ್ಳಿ ಧಾರವಾಡ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಗಮನಿಸಿದ್ದೀವಿ. ಇದರಲ್ಲಿ ಕೇವಲ ಲೋಕಲ್ ಅಷ್ಟೇ ಅಲ್ಲ, ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಫ್ರಾಡ್ ತಂಡಗಳು ಒಳಗೊಂಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಹಣ ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಜಾಗರೂಕ ಆಗಿರಿ. ಮತ್ತು ಯಾವುದೇ ಇನ್ವೆಸ್ಟ್ಮೆಂಟಲ್ಲಿ ಅದು ಶೇರ್ ಮಾರ್ಕೆಟ್ ಇರ್ಬೋದು, ಯಾವುದೇ ಲಿಸ್ಟೆಡ್ ಕಂಪ್ನಿ ಇರ್ಬೋದು ಅಥವಾ ಬೇರೆ ಯಾವುದೇ ಕಂಪ್ನಿ ಇರ್ಬೋದು, ಅದರಲ್ಲಿ ಓವರ್ನೈಟ್ ನಿಮಗೆ 10-20% ಜಾಸ್ತಿ ಕೊಡುವಂಥದ್ದು, ಡಬಲ್ ಮಾಡಿಕೊಡುವಂಥದ್ದು ಈ ಥರದ್ದಾಗಲ್ಲ. ಇಂಡಿಯಾದಲ್ಲಿ ನಾವೆಲ್ಲ ಗಮನಿಸಿರುವಂಥದ್ದು ಹೆಚ್ಚೆಚ್ಚು ಅಂತಂದರೆ ಒಂದು ವರ್ಷದ ಕಾಲಾವಧಿಯಲ್ಲಿ 15-20% ಹೆಚ್ಚಿಗೆ ಆಗುತ್ತೆ ಅಂತಂದರೆ ಅದು ನಾರ್ಮಲ್. ಯಾವುದಾದ್ರೂ ಅನ್ರೀಸನಬಲಿ ಹೈ ಆಗುವಂಥವು ಇರ್ತವೆ, ಅಂಥದ್ದು ಜನರಲಿ ನಾರ್ಮಲ್ ಇನ್ವೆಸ್ಟರ್ಸ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಹಾಗಾಗಿ ಯಾರು ಯುವಜನತೆ ಮುಖ್ಯವಾಗಿ, ಅದ್ರ ಜೊತೆಗೆ ಯಾರು ಮನೇಲಿದ್ದು ಇನ್ವೆಸ್ಟ್ ಮಾಡುವಂಥ ಮಹಿಳೆಯರಿದ್ದೀರಿ, ಪುರುಷರಿದ್ದೀರಿ, ನಿವೃತ್ತಿ ಹೊಂದಿರೋರಿದ್ದೀರಿ, ತಮ್ಮ ಹಣವನ್ನು ಅತ್ಯಂತ ಜಾಗರೂಕತೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾವುದೇ ರೀತಿ ಫೇಕ್ ಕಾಲ್, ಫೇಕ್ ಲಿಂಕ್, ಫೇಕ್ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಗ್ರೂಪ್ಗಳಲ್ಲಿ ತಾವು ತಮ್ಮ ಇಚ್ಛೆ ವಿರುದ್ಧ ಮೆಂಬರ್ ಆಗಿಬಿಟ್ಟು ಅದರಲ್ಲಿ ಬರುವಂಥ ಆಕರ್ಷಕ ಹೇಳಿಕೆಗಳನ್ನು ಅಥವಾ ಘೋಷಣೆಗಳನ್ನು ತಾವು ಗಮನಿಸಿ ಅದರಿಂದ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ತಮ್ಮ ಹಣ ಕಳ್ಕೋಬಾರ್ದು ಅಂತ ಈ ಮೂಲಕ ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊತೀನಿ.